ಈಗ ಇರ್ರೆಗ್ಯುಲಾರಿಟಿ ಇರೋದಕ್ಕೆ 50 ಸೆಂಟಿಮೀಟರ್ ಫಸ್ಟ್ ರೈಸ್ ಮಾಡಬೇಕು. ಅಲ್ಲಿಂದ ಎಲ್ ಪ್ಲೇನಿಂದ ಆ ಪಾಯಿಂಟ್ 50 ಸೆಂಟಿಮೀಟರ್ ಅದರಿಂದ ಫಾರ್ ತಗೋಬೇಕು. ಯಾಕಂದರೆ ಇದು ಗ್ರೋತ್ ಆಗ್ತಾ ಇದು ಡಿಫ್ರೆಂಟ್. ಓಕೆ 5 ಇಯರ್ಸ್ ಅಷ್ಟು ಹೋಲ್ ಟ್ರೀ ಇದ್ದರೆ ನೀವು ಡೆಂಡ್ರೋಬ್ಯಾಂಡ್ ಬೇಕಾಗಿಲ್ಲ ಅದಕ್ಕೆ ಆಗ್ತಿದೆ. ಸೆಕೆಂಡ್ ಪ್ಲೇನ್ ಟೇಪ್ ಮೆಜರ್ಮೆಂಟ್ ಮಾಡಿದ್ರೆ ಸಾಕು. ಇಲ್ಲ ಕರೆಕ್ಟಾಗಿ ಫಿಟ್ ಆಗುತ್ತೆ ಅಂದರೆ ಹಾಕ್ಬೋದು. ವಿತ್ ಸ್ಟ್ರ್ಯಾಂಗ್ಲರ್ಸು ವಿತ್ ಲೈನರ್ಸ್ ಇದ್ದರೆ ಹಾಕ್ಬಾರ್ದು. ಸ್ಟ್ರ್ಯಾಂಗ್ಲರ್ಸ್ ಇದ್ದರೆ ಹೊರಗಡೆ ಇನ್ಸರ್ಟ್ ಮಾಡೋಕ್ಕೆ ನೋಡಿ ಇದೆಲ್ಲ ಮೋಸ್ಟ್ಲಿ ಇದ್ರ ಮೇಲೆ ಇದಿದೆ, ನಾವು ರಿಮೂವ್ ಮಾಡಿ ಬ್ಯಾಂಬೂ ಅದು ಪಾಮ್ ಸೆಲ್ ಬರುತ್ತೆ. ಒಂದೊಂದು ಸ್ಟೆಮ್ ನಂಬರ್ ಆಫ್ ಸ್ಟೆಮ್ ಕೌಂಟ್ ಅದು ಫುಲ್ ಟರ್ಮೈಟ್ಸ್ ಎಲ್ಲ ಕೌಂಟ್ ಮಾಡಬೇಕು ಸರ್. ಟರ್ಮೈಟ್ಸ್ ಎಲ್ಲ ಕವರ್ ಆಗಿದೆ. ಸ್ವಲ್ಪ ಮಾಡ್ಕೊಂಡು ತೆಗಿಬೇಕು. ಕೆಲವೊಂದು ಬಿದ್ದೋಗ್ಬಿಟ್ಟಿದ್ದಾವೆ. ಒಂದು ಡೆತ್ ಫ್ಲವರಿಂಗ್ ಆಗಿ ಡೆತ್ ಆಗ್ತದೆ ಸರ್. ಅದು ಏನು ಕೇನಾ ಇಲ್ಲ ಪ್ಲಾಟ್ ಒಳಗಡೆ ಸುಮಾರು ಇದೆ. ಫ್ಲವರಿಂಗ್ ಆಗಿ ಡೆತ್ ಆಗಿದೆ ಸರ್. ಒಂದು ಕಟ್ಟೆ ಬರೋದು ಅಂತ ಹೇಳಿ ಕಟ್ಟೆ ಬಂದ್ಬಿಟ್ಟಿದೆ ಅಂದರೆ ಈಗ ಹೊಸದಾಗಿ ಸ್ಪೋರ್ಟ್ ಆಗ್ತಾ ಇದೆ ಬರುತ್ತೆ. ಬಟ್ ಆ ಕ್ಲಂಪ್ಸಲ್ಲಿ ನಂಬರ್ ಆಫ್ ಸ್ಟೆಮ್ಸ್ ಕೌಂಟ್ ಮಾಡಿಕೊಂಡು ಅಲ್ಲ ಖರ್ಚು ಮಾಡದೇ ಇದ್ರೂ ಬರೋಲ್ಲ. ನಂಬರ್ 100 ಮೇಲೆ ಇದೆ ತುಂಬ ಸರ್. ಮತ್ತೆ ಅದು ಎಲ್ಲ 10 ಸೆಂಟಿಮೀಟರ್ ಮೇಲಿರುವ ಸರ್ ಇಷ್ಟಪ್ಪ ಇದೆ ಅಲ್ಲ ಈಚ್ ಬರುತ್ತೆ. ವಾಟೆ ಸರ್ ಅದು ಮಾಮೂಲಿ ಸರ್. ಪ್ರತಿ ಸಲ ಆನೆ ಎಲ್ಲ ಬಂದಾಗ ಮತ್ತೆ ಅದು ಇದಾಗುತ್ತೆ ಬರುತ್ತೆ. ದಿನಕ್ಕೋಸ್ಕರ ಬರುತ್ತೆ. ಮತ್ತೆ ಟರ್ಮೈಟ್ಸ್ ಎಲ್ಲ ಟರ್ಮೈಟ್ ಇಲ್ಲಿಕ್ಕಿಂತ ನಮ್ಗೆ ಜಾಸ್ತಿ ಗ್ರೋತ್ ರೇಟ್ ಜಾಸ್ತಿ ಸಿಗುತ್ತೆ ಸರ್. ಪ್ರತಿಯೊಂದು ಮರಕ್ಕೆ ಇದೆ ಸರ್ ಈ ಟರ್ಮೈಟ್ಸ್. ಅದೊಂದು ನಾವು ಇದು ಮಾಡಬೇಕು. ಎಷ್ಟು ಮೌಂಟ್ಸ್ ಇದೆ ಅಂತ ಅದನ್ನು ಬೇರೆಯೇ ಮಾಡಬೇಕು. ಟರ್ಮೈಟ್ ಬಗ್ಗೆ ಬೇರೆಯೇ ವರ್ಕ್ ಮಾಡ್ಬೋದು. ಅಂದರೆ ನಿಮಗೆ ಕೆಳಗಡೆ ಗ್ರೌಂಡ್ ಇದು ಈ ಫ್ಲಕ್ಸು ಜಾಸ್ತಿ ಇರುತ್ತೆ. ನೀವು ಲಿಟ್ಟರ್ ಏನೂ ಇಲ್ಲ ಅಂತಂದ್ರೂ ಕೂಡ ಫ್ಲಕ್ಸ್ ರೇಟ್ ಜಾಸ್ತಿ ಇರುತ್ತೆ. ಏರಿಲೇಷನ್ ಜಾಸ್ತಿ ಆಗಿರುತ್ತೆ. ಅದು ಟರ್ಮೈಟ್ ಮೇಲೆ ಮಾಡ್ತೀಯಾ? ಎಷ್ಟು ಟರ್ಮೈಟ್ ಇದು ಟರ್ಮೈಟ್ ಮೌಂಟ್ಸ್ ಇದೆ. ಏನಾಯ್ತು ಏನಾಯ್ತು ಇಲ್ಲೊಂದು ಲಾಗರ್ ಇದೆ. ನೋಡಿ. Remove the logger, connect to the computer, take it down. Just connect to your computer. I will show the how. Direct data in, take it. And it will be there for at least 10 to 15 years. 15 years. Battery, huh? This is important? Yeah, this is important. Difficult to get here. Part of the project. ಫಾರೆಸ್ಟ್ ಮತ್ತು ಗ್ರಾಸ್ ಲ್ಯಾಂಡ್ ಎಜ್ಜಲ್ಲಿದ್ದೀವಿ. ಇಲ್ಲಿ ಏನು ವ್ಯತ್ಯಾಸ ಇದೆ? ಟೆಂಪ್ರೇಚರ್ ಜಾಸ್ತಿ ಇದೆ. ನ್ಯಾಚುರಲ್ ಫಾರೆಸ್ಟ್ ಒಳಗಡೆ ಹೊರಗಡೆ ಎಜ್ಜೀಸಲ್ಲಿ ಹೆಚ್ಚಿಗೆ ಇದೆ, ಹೌದಲ್ಲ? ಈ ಎಜ್ಜೀಸ್ ಏನು ಮಾಡುತ್ತೆ ಅಂತ ಇಲ್ಲಿ ನೋಡಿದ್ರೆ ಇಲ್ಲೆಲ್ಲ ಸೊಬಿಲಾಂತಸ್ಗಳಿದೆ. ನಾವು ಕುರುಂಜಿ ಅಂತ ಗೊತ್ತಲ್ಲ ನಿಮ್ಗೆಲ್ರಿಗೂ ಕೇಳಿದ್ದಾರೆ, 12 ವರ್ಷ ಕಂಪ್ಲೀಟ್. ಇವೆಲ್ಲ ಸೇಮ್ ಸ್ಪೀಶೀಸ್, ಸೊಬಿಲಾಂತಸ್ ಸ್ಪೀಶೀಸ್. ಅದರೊಳಗಡೆ
4 ವರ್ಷಕ್ಕೆ ಫ್ಲವರಿಂಗ್ ಆಗೋದಿದೆ, 8 ವರ್ಷಕ್ಕೆ ಆಗೋದಿದೆ, 6 ವರ್ಷಕ್ಕೆ. ನೀಲ್ಕುರಿಂಜಿ 12 ವರ್ಷಕ್ಕೊಂದ್ಸರಿ ಆಗುತ್ತೆ. ಅವೆಲ್ಲ ಬೇರೆ ಬೇರೆ ಇಯರ್ಸಿಗೆ ಅಂದರೆ ಫ್ಲವರಿಂಗ್ ಆಗುತ್ತೆ. ಯಾಕೆ ಅವು ಎಡ್ಜಸ್ಟಲ್ಲಿ ಬರೋವು? ಎಡ್ಜಸ್ಟಲ್ಲಿ ಮಾತ್ರ ಇದೆ, ಒಳಗಡೆ ಎಲ್ಲರೂ ನೋಡಿದ್ದೀರಾ? ಎಲ್ಲೂ ಇಲ್ಲ, ಹೊರಗಡೆ ಗ್ರಾಸ್ ಲ್ಯಾಂಡಲ್ಲೂ ಇಲ್ಲ. ಬಟ್ ಇವರ ರೋಲ್ ಏನು ಅಂತಂದರೆ ಸಕ್ಸೆಷನ್ನಲ್ಲಿ ಕಾಡನ್ನು ಬೆಳೆಸೋಕ್ಕೆ ಅಂತ ಇರೋದು. ಕಾಡನ್ನು ಈಗ ನಿಮಗೆ ನಾವು 3 ವರ್ಷ ಹಿಂದೆ ನಾನು ಅಲ್ಲಿದ್ದಾಗ ಅಲ್ಲಿದ್ವು ಸಬ್ರಾಂತಸ್ಗಳೆಲ್ಲ. ಅದಾದಮೇಲೆ ಇದು ಸಬ್ರಾಂತಸ್ ಬಂದಿದ್ದಾದಮೇಲೆ ಹೇಗೆ ಮೈಕ್ರೋ ಕ್ಲೈಮೇಟ್ ಹೇಗೆ ಬದಲಾಗ್ತಾ ಹೋಗುತ್ತೆ ಅಂತಂದರೆ, ಇದು ನ್ಯೂಟ್ರಿಯೆಂಟ್ಸನ್ನು ಕೆಳಗಡೆ ಬರುತ್ತೆ, ಎಲೆ ಬರುತ್ತೆ, ಟೆಂಪ್ರೇಚರ್ನ ಚೇಂಜ್ ಮಾಡುತ್ತೆ. ಆ ಟೆಂಪ್ರೇಚರ್ ಚೇಂಜ್ ಆಗ್ತಾ ಇದ್ದಂಗೆ ಸಾಯಿಲ್ ಮಾಯ್ಸ್ಚರ್ ಬದಲಾಗುತ್ತೆ. ಸಾಯಿಲ್ ಮಾಯ್ಸ್ಚರ್ ಬದಲಾಗ್ತಾ ಇದ್ದಂಗೆ ಬೇರೆ ಸ್ಪೀಷೀಸ್ಗಳ ರೀಜನರೇಷನ್ ಆಗುತ್ತೆ. ಇದು ನೋಡಿ ಪಕ್ಕ ಎವರ್ಗ್ರೀನ್ ಸ್ಪೀಷೀಸು ಕ್ಯಾಲೋಫಿಲಮ್ ಅಂತ. ಇದು ಎವರ್ಗ್ರೀನಲ್ಲಿ ಇದು ತುಂಬ ಎವರ್ಗ್ರೀನ್ ಫಾರೆಸ್ಟಲ್ಲಿ ಮಾತ್ರ ಇರುವಂಥದ್ದು, ಅಲ್ಲಿ ಮಾತ್ರ ಇರುತ್ತೆ. ಆ ಥರ ಇದು ಈಗ ನೀವು ನೋಡಿದರೆ ಇಲ್ಲಿರೋದು ಮೇಲ್ಗಡೆ ಇರೋದೆಲ್ಲ ಡೆಸಿಡಿಯಸ್ ಸ್ಪೀಷೀಸ್ಗಳು. ಆ ಡೆಸಿಡಿಯಸ್ ಸ್ಪೀಷೀಸ್ ಹೋಗಿ ಎವರ್ಗ್ರೀನ್ ಸ್ಪೀಷೀಸ್ ಆಗೋಕ್ಕೆ ಈ ಥರ ಮೈಕ್ರೋ ಕ್ಲೈಮೇಟ್ಗಳ ಇದಾಗುತ್ತೆ. ಈ ಎಡ್ಜಸ್ಸಲ್ಲಿ ಇರೋದ್ರಿಂದ ಇವು ಆ ಗ್ರಾಸ್ ಲ್ಯಾಂಡನ್ನು ತೆಗೆದು ಫಾರೆಸ್ಟನ್ನು ಮಾಡೋಕ್ಕೆ ಅಂತ ಇವು ಸಬ್ರಾಂತಸ್ಗಳು ಪ್ರಯತ್ನ ಮಾಡೋದು. ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು, ಇಲ್ಲೆಲ್ಲ ಮುಳ್ಳಿನ ಗಿಡ ಇದೆ. ಕಾಡನ್ನು ಪ್ರೊಟೆಕ್ಷನ್ ಮಾಡೋಕ್ಕೆ ಅಂತ ನ್ಯಾಚುರಲಿ ಇಲ್ಲಿ ಬರೋದು, ಇಲ್ಲಿ ಬರೀ ಮುಳ್ಳಿನ ಗಿಡಗಳಿರುತ್ತೆ. ನೇಚರಿಗೆ ಪ್ರೊಟೆಕ್ಷನ್ ಹೇಗೆ ಮಾಡಬೇಕು ಅಂತ ಗೊತ್ತಿರೋದು. ಒಂದು ಇವು ಇದೆ, ಸಬ್ರಾಂತಸ್ ನ್ಯೂಟ್ರಿಯೆಂಟ್ಸ್ ಹೆಚ್ಚು ಮಾಡೋಕ್ಕೂ ಇದೆ, ಪ್ರೊಟೆಕ್ಷನ್ಗೆ ಈ ಮುಳ್ಳಿನ ಗಿಡ ಇದೆ. ಇದಾದಮೇಲೆ ಅಷ್ಟೆಲ್ಲ ಆದಮೇಲೆ ಇಲ್ಲೊಂದು ಇನ್ಸ್ಟ್ರೂಮೆಂಟ್ ಇದೆ ನೋಡಿ. ಇದು ಪಾರ್ ಸೆನ್ಸರ್ ಅಂತ, ಫೋಟೋಸಿಂಥೆಟಿಕಲಿ ಆ್ಯಕ್ಟಿವ್ ರೇಡಿಯೇಷನ್ ಅಂತ. ಸೂರ್ಯನ ಬೆಳಕನ್ನು ಎಷ್ಟು ಬರುತ್ತೋ ಅದರೊಳಗಡೆ ಸೂರ್ಯನ ಫೋಟೋಸಿಂಥೆಸಿಸ್ ಮಾಡೋಕ್ಕೆ ಎಷ್ಟು ಉಪಯೋಗಿಸ್ತೀವಲ್ವ ಅದು. ಇದನ್ನು ನಾವು ಒಂದು ಓಪನ್ ಏರಿಯಾದಲ್ಲೊಂದು ಇಟ್ಟಿದ್ದೀವಿ, ಇಲ್ಲೂ ಇಟ್ಟಿದ್ದೀವಿ, ಕಾಡೊಳಗಡೆ ಇಟ್ಟಿದ್ದೀವಿ. ಆ ಫೋಟೋಸಿಂಥೆಸಿಸ್ ಬದಲಾಗ್ತಾ ಇದ್ದಂಗೆ PAR ಹೆಚ್ಚಿನ ವಿವರ ರಾಕೇಶ್ ಅವ್ರು ಹೇಳ್ತಾರೆ. ಸಿಂಪಲ್ ಬೆಳಕು ಅಷ್ಟೇ. ಆ ಪಾರ್ ಬದಲಾಗುತ್ತೆ. ಈಗ ಇಲ್ಲಿಗೆ ಸರಿಯಾಗಿ ಬೇರೆ ರೀತಿಯ ಪಾರ್ ಇದೆ. ಈಗ ಇಲ್ಲಿ ಮೈಕ್ರೋ ಕ್ಲೈಮೇಟನ್ನು ಪೂರ್ತಿ ಇವೆಲ್ಲ ಚೇಂಜ್ ಮಾಡಿದೆ. ಈ ಮೈಕ್ರೋ ಕ್ಲೈಮೇಟ್ ಚೇಂಜ್ ಆಗಿರೋದ್ರ ಕಾರಣಕ್ಕಾಗಿ ಇಲ್ಲಿ ಅವರಿಗೆ ಬೇರೆ ಸ್ಪೀಷೀಸ್ಗಳು ಬರ್ತಾಯಿದೆ. ಒಂದು ಕಾಲದಲ್ಲಿ ಗ್ರಾಸ್ ಲ್ಯಾಂಡ್ ಆಗಿರೋದು ನ್ಯಾಚುರಲ್ ಫಾರೆಸ್ಟ್ ಆಗಬೇಕು ಅಂತಂದರೆ ಇದಷ್ಟೊಂದು ಚೇಂಜ್ ಆಗುತ್ತೆ. ನೇಚರ್ ಹೇಗೆ ಆ ಮೈಕ್ರೋ ಕ್ಲೈಮೇಟ್ ಚೇಂಜ್ ಮಾಡೋದ್ರ ಮೂಲಕವಾಗಿ ಇಡೀ ಫಾರೆಸ್ಟನ್ನು ಬೆಳೆಸ್ಕೊಳ್ಳುತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ಇದು. ಇಲ್ಲೇ ನಿಮಗೆ ಅಲ್ಲೊಂದು ಲಾಗರ್ ಇದೆ, ಇಲ್ಲೊಂದು ಲಾಗರ್ ಇದೆ, ಇಲ್ಲಿ ಒಳಗಡೆ ಒಂದು ಲಾಗರ್ ಇದೆ. ಮೂರೂ ಇದರ 25-30 ಮೀಟ್ರ್ ಒಳಗಡೆ ಇದೆ. ಬಟ್ ಮೂರನೇ ಡಿಫ್ರೆನ್ಸು 15 ಡಿಗ್ರಿವರೆಗೆ ವೇರಿಯೇಷನ್ಸ್ ಇರುತ್ತೆ. ಆ ಅಲ್ಲಿಗೆ ಸೋಲಾರ್ ರೇಡಿಯೇಷನ್ಸ್ ಬದಲಾಗುತ್ತೆ, ಟೆಂಪ್ರೇಚರ್ ಬದಲಾಗುತ್ತೆ, ಸಾಯಿಲ್ ಮಾಯ್ಸ್ಚರ್ ಬದಲಾಗುತ್ತೆ, ಸಾಯಿಲ್ ನ್ಯೂಟ್ರಿಯೆಂಟ್ಸಲ್ಲಿ ಬದಲಾಗುತ್ತೆ. ಸೊ ನೇಚರ್ ಹೇಗೆ ಸಕ್ಸೆಷನ್ಗೆ ಹೆಲ್ಪ್ ಮಾಡುತ್ತೆ ಅನ್ನೋ ನೋಡೋಕ್ಕೆ ಇದನ್ನು ವರ್ಕ್ ಮಾಡ್ತಾ ಇದ್ದೀವಿ. ಹೇಗೆ ಬೇರೆ ಬೇರೆ ಸ್ಪೀಷೀಸ್ಗಳು ಮೈಕ್ರೋ ಕ್ಲೈಮೇಟ್ ಬದಲಾಗ್ತಾ ಇದ್ದಾಗೆ ಫಾರೆಸ್ಟ್ ಹೇಗೆ ಮೈಕ್ರೋ ಕ್ಲೈಮೇಟನ್ನು ಬದಲು ಮಾಡುತ್ತೆ, ಮೈಕ್ರೋ ಕ್ಲೈಮೇಟ್ ಹೇಗೆ ಫಾರೆಸ್ಟನ್ನು ಬದಲು ಮಾಡುತ್ತೆ. ಇದೊಂಥರ ಸೈಕಲ್ ಇರುತ್ತೆ. ಫಸ್ಟು ಫಾರೆಸ್ಟ್ ತುಂಬ ದೊಡ್ಡ ಫಾರೆಸ್ಟ್ ಬಂದಾಗಲೂ ಮೈಕ್ರೋ ಕ್ಲೈಮೇಟ್ ಬದಲಾಗಿರುತ್ತೆ. ಆ ಮೈಕ್ರೋ ಕ್ಲೈಮೇಟ್ ಇದು ನಿಜವಾಗಿ ಈ ಥರ ಬೇರೆ ಬೇರೆ ಸ್ಪೀಷೀಸ್ ಬಂದಾಗ ಆ ಮೈಕ್ರೋ ಕ್ಲೈಮೇಟ್ಗಳು ಬದಲಾಗ್ತಾನೆ ಹೋಗುತ್ತೆ. ಅವೆಲ್ಲ ಇಡೀ ಫಾರೆಸ್ಟ್ ಡೈನಾಮಿಕ್ಸ್ನಲ್ಲಿ ಇವು ತುಂಬ ಇಂಪಾರ್ಟೆಂಟ್. ನಾವೆಲ್ಲ ಜಗತ್ತಿನ ಎಲ್ಲ ಭಾಗದಲ್ಲೂ ನಾವು ಏನು ಮಾಡ್ತೀವಿ ಕೇಳಿದ್ರೆ ಒಂದು ವೆದರ್ ಸ್ಟೇಷನ್ ಇರುತ್ತೆ. ಆ ವೆದರ್ ಸ್ಟೇಷನಲ್ಲಿ ಯಾವಾಗಲೂ ವೆದರ್ ಸ್ಟೇಷನ್ ಇರಬೇಕಾಗಿದ್ದೆ ಓಪನ್ ಏರಿಯಾದಲ್ಲಿ, ಅಲ್ಲಿಂದ ಡೇಟಾ ಕಲೆಕ್ಟ್ ಮಾಡ್ತೀವಿ. ಆ ಡೇಟಾ ಇಟ್ಟುಕೊಂಡು ನಾವೆಲ್ಲ ಪ್ರೆಡಿಕ್ಷನ್ಸು, ಕ್ಲೈಮೇಟ್ ಚೇಂಜು ಎಲ್ಲರೂ ಎಲ್ಲ ಹೇಳೋದು ಅದನ್ನು, ಕ್ಲೈಮೇಟ್ ಚೇಂಜ್ ಅದನ್ನೆಲ್ಲ. ಬಟ್ ಅದು ಇವೆಲ್ಲವೂ ಓಪನ್ ಏರಿಯಾದ ಮಾತ್ರ ಇರುತ್ತೆ. ಆ ಓಪನ್ ಏರಿಯಾದಲ್ಲಿ ನೀವು ಅಲ್ಲಿದ್ದಕ್ಕೆ ಇಲ್ಲಿದ್ದಕ್ಕಿದ್ರೆ ವ್ಯತ್ಯಾಸ ಇರುತ್ತೆ, ಕಂಪ್ಲೀಟ್ಲಿ ಬೇರೆ ಇರುತ್ತೆ. ನಾವು ಅದನ್ನು ಉಪಯೋಗಿಸ್ಕೊಂಡು ಎಲ್ಲ ಪ್ರೆಡಿಕ್ಷನ್ಸ್ ಮಾಡ್ತಾಯಿದ್ದೀವಿ, ಅದಷ್ಟನ್ನು ಇಟ್ಕೊಂಡು ಮಾಡ್ತಾಯಿದ್ದೀವಿ. ಬಟ್ ಅದನ್ನು ನಾವು ಹೇಗೆ ಈಗ ನಿಜವಾಗಿ ಫಾರೆಸ್ಟಲ್ಲಿ ಬೇರೆ ಸ್ಪೀಷೀಸ್ಗಳು ಯಾವ್ಯಾವ ಥರ ಬೇರೆ ಟೆಂಪ್ರೇಚರನ್ನು ಮೈಕ್ರೋ ಕ್ಲೈಮೇಟನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀವಿ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇವೆಲ್ಲ ವರ್ಕ್ ಮಾಡ್ತಾಯಿದ್ದೀವಿ. ಸರ್ ಈಗ ಅಂದರೆ ಈಗ ಗ್ರಾಸ್ ಲ್ಯಾಂಡ್ ಫಾರೆಸ್ಟ್ ಕಮ್ಮಿ ಆಗ್ತಾ ಬರ್ತಿದೆ ಸರ್. ಗ್ರಾಸ್ ಲ್ಯಾಂಡ್ಸ್ ಇದೊಂಥರ ಡೈನಾಮಿಕ್ಸ್ ಎರಡೂ ಕಡೆ, ನೇಚರಿಗೆ ಎರಡೂ ಥರ. ಗ್ರಾಸ್ ಲ್ಯಾಂಡಲ್ಲಿ ಬೆಂಕಿ ಬಿದ್ದರೆ ಗ್ರೇಜಿಂಗ್ ಬಂದರೆ ಅದು ಈ ಕಡೆ ಬರುತ್ತೆ. ಆ ಥರ ಆ ಕಡೆಯಿಂದನೂ ಪ್ರೆಷರ್ ಇದೆ, ಈ ಕಡೆಯಿಂದನೂ ಪ್ರೆಷರ್ ಅಲ್ಲ ಇದೆ. ಸರ್, ಅಂದರೆ ಇದು ನ್ಯಾಚುರಲ್ ಫಾರೆಸ್ಟ್ ಎಕ್ಸ್ಟೆಂಡ್ ಆಗ್ತಿದೆಯಾ ಅಂತ. ಅಲ್ಲ ಅದೇ ಅದು ನೇಚರಲ್ಲಿ ಯಾವ ಥರ ಡೈನಾಮಿಕ್ಸ್ ಇರುತ್ತೆ ಅಂತ ಚೇಂಜ್ ಆಗ್ತಾ ಇರುತ್ತೆ. ಇದು ಆ ಕಡೆ ಈಗ ಆ ಪ್ರೆಷರ್ ಹೆಚ್ಚಿಗೆ ಆದರೆ ಅಲ್ಲಿ ಗ್ರಾಸ್ ಲ್ಯಾಂಡ್ ಹದ್ದಿ ಪ್ರೆಷರ್ ಹೆಚ್ಚಾದರೆ ಅದು ಈ ಕಡೆ ಬರುತ್ತೆ, ಅಥವಾ ಬೆಂಕಿ ಬಿದ್ದರೆ ಅದು ಈ ಕಡೆ ಬರುತ್ತೆ. ಪ್ರೊಟೆಕ್ಷನ್ ಸರಿಯಾಗಿದೆ ಅಂತಂದರೆ ಇದು ಆ ಕಡೆ ಹೋಗುತ್ತೆ. ಸೊ ಇದು ಎಡ್ಜಸ್ ಆರ್ ಆಲ್ವೇಸ್ ಡೈನಾಮಿಕ್ ಆಗೋಗುತ್ತೆ. ಹಾಂ ಅದೇ ಓಕೆ ಹಾಗೆ ಅಂತ ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಸೋಲಾರ್ ರೇಡಿಯೇಷನ್, ಇದು ಪಾರನ್ನು ಮೆಜರ್ ಮಾಡುತ್ತೆ. ಅದರ ಲಾಗರ್ ಇಲ್ಲಿದೆ,
ಅದರಲ್ಲಿ ಆಟೋಮೆಟಿಕಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ನಾವು ಅದನ್ನು ಇದು ಮಾಡಿದ್ರೆ ಡೌನ್ಲೋಡ್ ಮಾಡಿದರೆ 15 ಮಿನಿಟ್ಸಿಗೆ ಒಂದು ಬಾರಿ ಸೋಲಾರ್ ರೇಡಿಯೇಷನ್ ಎಷ್ಟು ಬರುತ್ತೆ, ಫೋಟೋಸಿಂಥೆಟಿಕ್ ರೇಡಿಯೇಷನ್, ಅದು ಯಾವ ನ್ಯಾನೋ ಇನ್ಸ್ಟ್ರೂಮೆಂಟ್ ತಂದಿದ್ದಾರೆ ಅದನ್ನು ಓದಿದ್ದೆಲ್ಲ ಅವರು. Met your wife. Yeah, she's looking for some while and then she went back. So you're still Going around. still following. We reached maybe it's almost 3 hours drive. No, I reached. I was talking to Mr. Narayan Hegde. I came here. Hegde, Darshan Hegde. He only got me from city to, because I stay actually in the city. Morning he came and he said this. A man of immense knowledge. It's a very interesting people. Hello. ಎಂತ ಸಾಕೊಂಡು ಬಂದ್ವಿ. ಗೆಳೆಯರ ಜೊತೆ ಕೂತ್ ಮಾತಾಡ್ತಾ ಇದ್ವಿ ಸುಮಾರು. ಅಂದರೆ ನಾವು ಬರ್ಬೇಕಂತ ಮಾಡ್ತೀನಿ, ಮತ್ತು ನೀವು ಬರ್ತೀರೇನೋ ಅಂತ ಸ್ವಲ್ಪ ಒಂದು ಸಿಗ್ನಲ್ ಬೇರೆ ಸಿಗೋದಿಲ್ಲ ನಾವು. ಹೌದ್ರಿ ಡಾಕ್ಟರ್